ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಪ್ರಾಡಕ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹೇಳ್ಬಿಡ್ತೀನಿ, ಇದು ಯಾವುದು ಪೇಯ್ಡ್ ಪ್ರಮೋಷನ್ ಖಂಡಿತ ಅಲ್ಲ ಸ್ನೇಹಿತರೆ. ಯಾರಾದರೂ ಟೈಲರಿಂಗ್ ಮಾಡ್ತಾ ಇರ್ತೀರಾ, ಮನೆಯಲ್ಲಿ ಬಟ್ಟೆ ಹೊಲಿತಾ ಇರ್ತೀರಾ, ಹೆಲ್ಪ್ ಆಗ್ಬೋದು ಸ್ನೇಹಿತರೆ. ಇದೊಂದು ಪುಟ್ಟ ಒಂದು ವಿಡಿಯೋ, ಇನ್ಫಾರ್ಮೇಷನ್ ವಿಡಿಯೋ ಅಂತ ಹೇಳ್ತೀನಿ. ಈ ಥರ ಲೈಟು ಸಿವಿಂಗ್ ಮಿಷಿನ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟಿಗೆ ನಾವು ಈ ಥರ ಪ್ಲಗ್ಗನ್ನು ತಗೋಬೇಕಾಗುತ್ತೆ. ಅಮೆಝಾನಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ ಈ ಥರ. ಅದು ಕೂಡ ಪೇಯ್ಡ್ ಪ್ರಮೋಷನ್ ಅಲ್ಲ, ನಾನು ತಗೊಂಡಿದ್ದೆ, ಹಂಗಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಡಬಲ್ ಸ್ವಿಚ್ಗಳನ್ನು ಹಾಕ್ಕೋಬೋದು, ನಾವು ಎಷ್ಟಾದರೂ ಸ್ವಿಚ್ಗಳನ್ನು ಹಾಕ್ಕೋಬೋದು ಈ ಥರ. ನಾವೀಗ ಲೈಟಿಗೆ ಒಂದು ಸಾದಾ ಸ್ವಿಚ್ಚನ್ನು ಕೊಟ್ಟಿದ್ದಾರೆ ಮಾಮೂಲಿ. ಈ ಥರ ಲೈಟ್ ಬರುತ್ತೆ ನೋಡಿ ಸ್ನೇಹಿತರೆ. ಇದು ನಮಗೆ ಕಬ್ಬಿಣದ ಮಿಷಿನ್ ಅಲ್ವಾ, ಹೆಂಗಿದ್ರು ಟೈಲರಿಂಗ್ ಮಿಷಿನ್ನು, ಅದು ಮ್ಯಾಗ್ನೆಟ್ ಥರ ಇಟ್ಕೊಳ್ಳುತ್ತೆ ಬಿಗಿಯಾಗಿ. ನಾವು ಇದನ್ನು ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು. ಇದರಲ್ಲೂ ಸಹ ಒಂದು ಸ್ವಿಚ್ ಕೊಟ್ಟಿದ್ದಾರೆ, ತುಂಬ ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಬೋದು. ಈ ಥರ ವೈರನ್ನು ನಾವು ಪ್ಲಗ್ಗೆ ಅದನ್ನು ಹಾಕಿಬಿಟ್ರೆ ನಾವು ಲೈಟನ್ನು ಕೂರಿಸ್ಕೋಬೋದು, ನಮಗೆ ಯಾವ ಥರ ಬೇಕೋ ಆ ಥರ. ಇದೊಂದು ಇನ್ಫಾರ್ಮೇಷನ್ ನಿಮಗೆ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನಿದು ವಿಡಿಯೋ ಮಾಡಿದ್ದು ಸ್ನೇಹಿತರೆ. ನನಗೀಗ ಕೆಲಸ ಇದೆ, ನಾನು ನೈಟ್ ಆಗಿರೋದ್ರಿಂದ ಇವತ್ತು ನಾನು ಒಂದು ಸೀರೆ ಫಾಲನ್ನು ಮಾಡ್ಕೊತಾ ಇದ್ದೀನಿ. ಹಂಗಾಗಿ ನಾನು ನಿಮಗೆ ವಿಡಿಯೋ ಮಾಡಿದೆ. ಯಾರಿಗಾದರೂ ಅವಶ್ಯಕತೆ ಇದ್ದೇ ಇರುತ್ತೆ, ತುಂಬ ಜನ ಬಟ್ಟೆ ಹೊಲಿತಾ ಇರ್ತಾರೆ ನೈಟು, ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು. ಈ ಥರ ಮಿಷಿನ್ಗಳಲ್ಲಿ ನಾವೇನು ಲೋಕಲ್ ಶಾಪ್ಗಳಲ್ಲಿ ಈ ಥರ ತೊಗೊತೀವಿ, ಅವಕ್ಕೆಲ್ಲ ಯಾವಕ್ಕೂ ಲೈಟ್ ಬರೋದಿಲ್ಲ ಸ್ನೇಹಿತರೆ. ಬೇರೆ ಎಲ್ಲ ಜುಕಿ, ಜಾಕ್, ಅವೆಲ್ಲ ಇಂಡಸ್ಟ್ರಿಯಲ್ ಆಮೇಲೆ ಗಾರ್ಮೆಂಟ್ಸ್ ಮಿಷಿನ್ಗಳೆಲ್ಲ ಇರುತ್ತೆ, ಆ ಥರಕ್ಕೆಲ್ಲ ಲೈಟ್ಸ್ ಎಲ್ಲ ಅವರೇ ಕೊಟ್ಟಿರ್ತಾರೆ, ಇದಕ್ಕೆಲ್ಲ ಬರೋದಿಲ್ಲ. ಈ ಥರದವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇದು ತುಂಬ ಕಡಿಮೆ ರೇಟಲ್ಲಿ ಮೀಶೋದಲ್ಲಿ ಸಿಗುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಲೈಟು ಎಷ್ಟು ಫೋಕಸ್ಸಾಗಿ ಬರ್ತಾಯಿದೆ. ನನಗಂತೂ ತುಂಬ ಖುಷಿಯಾಯಿತು. ಇದು ನೋಡಿ, ನಾವು ಯಾವ ಥರನಾದರೂ ತಿರುಗಿಸ್ಕೋಬೋದು, ಇದನ್ನ ಯಾವ ಕಡೆನಾದರೂ ಹ್ಯಾಂಡ್ಲ್ ಮಾಡ್ಬೋದು, ಎಲ್ಲಾದರೂ ಹಾಕ್ಬೋದು ನಾವು. ಮೇಲೆ ಅದು ಮ್ಯಾಗ್ನೆಟು ಇರುತ್ತಲ್ವ, ಹಂಗಾಗಿ ಅದು ಹಿಡ್ಕೊಂಡಿರುತ್ತೆ. ಆರಾಮಾಗಿ ನಾವು ಇದನ್ನ ನಮಗೆ ಟೆನ್ಷನಲ್ಲಿ ಕರೆಕ್ಟಾಗಿ ದಾರ ಸೇರಿದೆಯೋ ಇಲ್ವಾ, ಕೆಳಗೆ ದಾರ ಕರೆಕ್ಟಾಗಿ ಕೂತಿದೆಯಾ ಇಲ್ವಾ, ಮತ್ತೇನಾದರೂ ದಾರ ಸಿಕ್ಕೊಂಡಿದೆಯಾ ಒಳಗೆ, ಎಲ್ಲ ನೋಡ್ಬೋದು. ಈ ಲೈಟ್ ಈ ಥರ ಇದ್ದಾಗ ನಮಗೆ ಮೇಯ್ನ್ ನಮಗೆ ನೋಡಿ ಲೈಟ್ ಎಷ್ಟು ಫೋರ್ಸ್ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ ಲೈಟು. ನನಗಂತೂ ಇದು ಹೆಲ್ಪ್ ಆಯಿತು ಸ್ನೇಹಿತರೆ. ನಾನು ನೈಟ್ ಮಾಡ್ಕೊತಾ ಇದ್ದೆ ನೋಡಿ, ಸಣ್ಣ ಲೈಟ್ ಆದರೆ ಸಾಕು ನಮಗೆ. ಈಗ ನನಗೆ ಇದನ್ನು ಒಂದು ಕೆಲಸ ಇತ್ತಲ್ವ ಇವತ್ತು, ನಾನು ಬಟ್ಟೆ ಹೊಲ್ಕೊಳೋದು, ಹಂಗಾಗಿ ನಿಮಗೆ ತೋರಿಸ್ದೆ ನೋಡಿ ಫ್ರೆಂಡ್ಸ್. ಕಡಿಮೆ ರೇಟಲ್ಲಿ ನಮಗೆ ಈ ಥರ ಪ್ರಾಡಕ್ಟ್ ಸಿಗೋದಾದರೆ ಯಾಕೆ ತೊಗೋಬಾರ್ದಲ್ವ. ಹಾಗಾಗಿ ಇವತ್ತು ನಾನು ಇದೊಂದು ಫಾಲನ್ನು ನೀರಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ನೆನೆಸಿದ್ದೆ. ಇದನ್ನ ನಂತರ ಇದನ್ನ ಐರನ್ ಮಾಡೋದಿದ್ದರೆ ಮಾಡ್ಕೋಬೋದು, ಇಲ್ಲ ನೀಟಾಗಿ ಸುಕ್ಕಿಲ್ಲದ ರೀತಿಯಲ್ಲಿ ನೀಟಾಗಿ ಅದನ್ನ ಕರೆಕ್ಟಾಗಿ ಮಡಚಿ ನೀಟಾಗಿ, ಒಟ್ಟಂದರೆ ಸುಕ್ಕಿರಬಾರ್ದು ಸ್ನೇಹಿತರೆ, ಯಾವುದೇ ಫಾಲು ಸುಕ್ಕಿರಬಾರ್ದು. ನಾವು ಸ್ಯಾರಿಗೆ ಹಚ್ಬೇಕಾದ್ರೆ ಈ ಥರ ಫಾಲು ನನಗೆ ಸ್ಯಾರಿಗೆ ಸೆಟ್ ಆಗುತ್ತೆ ಅಂತ ಹೇಳಿ ರೆಡಿ ಮಾಡಿದ್ದೀನಿ. ಇದೇ ಥರ ನೀವು ಸಹ ಬೇರೆ ಬೇರೆ ಸ್ಯಾರಿಗಳನ್ನು ಮನೆಯಲ್ಲಿ ಇರೋವಂಥ ಬಟ್ಟೆಗಳಿಗೆ ನೀವು ಸಹ ಒಂದು ಸಣ್ಣ ಒಂದು ಮಿಷಿನನ್ನು ಇದ್ದರೆ ಹಾಕ್ಕೋಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ದಾರನ ನಾನು ಬಾಬಿನಿಗೆ ಸುತ್ತಿದ್ದೀನಿ. ಈ ಹೈ ಸ್ಪೀಡ್ ಮಿಷಿನ್ಗೆ ಅದರಲ್ಲೇ ದಾರ ಬಂದು ದಾರನ ಸುತ್ಕೋಬೋದು. ನನ್ನ ಸಣ್ಣ ಮಿಷಿನಲ್ಲಿ ನಾವೇ ಸುತ್ತಬೇಕಾಗಿತ್ತು. ಅದೊಂದು ಬೆನಿಫಿಟ್ ಇದೆ ನೋಡಿ ಸ್ನೇಹಿತರೆ ಇದರಲ್ಲಿ, ದೊಡ್ಡ ಮಿಷಿನಲ್ಲಿ. ಈಗ ನಾನು ಮೋಟ್ರ್ ಕೂರಿಸ್ಕೊಂಡಿದ್ದೀನಿ, ಅದೇ ಕಲರ್ ದಾರ ಹಾಕಿದ್ದೀನಿ. ಈ ಕಡೆ ಮೇಲೂ ಸಹ ಟೆನ್ಷನ್ ದಾರನ ಕರೆಕ್ಟಾಗಿ ಅದನ್ನ ಹಾಕಿ, ಮತ್ತು ಮೇಲೆ ಒಂದು 2 ಹೋಲ್ ಬರುತ್ತೆ, ಅದರಲ್ಲಿ ಕ್ಲೀನಾಗಿ ದಾರನ ಸೇರಿಸ್ಬಿಟ್ಟು ನೀಟಾಗಿ ನಾವು ನೀಡ್ಲಲ್ಲಿ ಹಾಕಿದ್ದೀವಿ ದಾರನ. ಈಗ ಬಾಬಿನಿಗೆ ನಾವು ಆ ಒಂದು ದಾರನ ಹಾಕಿದ್ವಲ್ವ, ಅದೆಲ್ಲ ಫುಲ್ ದಾರದ ಒಂದು ರೀಲನ್ನು ಕೆಳಗೆ ಈ ಥರ ಹಾಕಬೇಕಾಗುತ್ತೆ. ಬಾಬಿನಿಗೆ ಸುತ್ತಿರ್ತೀವಲ್ವ ಮಿಷಿನಲ್ಲಿ, ಆ ದಾರನ ಸುತ್ತಿದ್ದಾಗ ಕೆಳಗಿಂದ ದಾರನ ಕೊಡಬೇಕು. ಆವಾಗ ನಮಗೆ ಮೇಲೊಂದು ಹೊಲಿಗೆ ಕೆಳಗೊಂದು ಹೊಲಿಗೆ ಬರುತ್ತೆ ಸ್ನೇಹಿತರೆ. ಇದು ಭಾಳ ನಾವು ಹುಷಾರಾಗಿ ಹಾಕಬೇಕಾಗತ್ತೆ. ಈಗ ಸ್ನೇಹಿತರೆ ನೋಡಿರಿ, ಈಗ ಇಲ್ಲೊಂದು ತಪ್ಪೇನು ಮಾಡ್ತೀವಿ ಅಂದರೆ, ನಾವು ನೀಡಲ್ಲಿ ಹಿಂಗೆ ಇಟ್ಕೊಂಡು ಹಾಕ್ತೀವಿ, ತುಂಬ ಡೇಂಜರ್ ಅದು. ನೀಡಲ್ಲಿ ಯಾವಾಗಲೂ ಮೇಲೆ ಇರಬೇಕು, ಮೇಲೆ ನಾವು ಕೆಳಗೆ ಹಾಕ್ಬೇಕಾರೆ ಅದು ಏನಾದ್ರು ಮಿಸ್ಸಾಗಿ ಕೆಳಗೆ ಬೀಳ್ತು ಅಂದರೆ ಕೈಗೆ ಏನಾದ್ರು ಪ್ರಾಬ್ಲಮ್ ಆಗಿಬಿಡುತ್ತೆ. ಅಲ್ಲಿ ಹಾಕಿದ ತಕ್ಷಣ ಒಂಥರ ಟಕ್ ಅಂತ ಸೌಂಡ್ ಬರುತ್ತೆ.
ಆವಾಗ ಬಾಬಿನ್ ಕರೆಕ್ಟಾಗಿ ಕುತ್ಕೊಂಡಿದೆ ಅಂತ ನಮಗೆ ಅರ್ಥ. ಇಲ್ಲಾಂದರೆ ಲೂಸ್ ಸ್ಟಿಚಸ್ ಬರುತ್ತೆ, ಇಲ್ಲಾಂದರೆ ಬಾಬಿನ್ ಕೆಳಗೆ ಬೀಳುತ್ತೆ, ಇಲ್ಲಾಂದರೆ ಸೂಜಿ ಕಟ್ಟಾಗುತ್ತೆ ನಾವು ಪ್ರೆಷರ್ ಹಾಕಿ ಅದನ್ನ ಹೊಲಿದಾಗ ಬಟ್ಟೆನ. ಈ ಸೀರೆನೇ ನಾನು ಈಗ ಫಾಲ್ ಹಾಕ್ತಾಯಿದ್ದೀನಿ. ಈ ಸೀರೆ ಮೀಶೋದಲ್ಲಿ ತೊಗೊಂಡೆ ಸ್ನೇಹಿತರೆ ರೀಸೆಂಟಾಗಿ. ಇದರಲ್ಲಿ ಒಂದು 5-6 ಕಲರ್ ಇತ್ತು. ಪಿಂಕು, ಗ್ರೀನು, ಸಿಮೆಂಟ್ ಕಲರ್ ಮತ್ತು ಬ್ಲ್ಯಾಕ್ ಕಲರು ಎಲ್ಲ ಇತ್ತು ಸ್ನೇಹಿತರೆ. ನನಗೆ ಯಾವ ಕಲರು ಅಷ್ಟು ಇಷ್ಟ ಆಗಲಿಲ್ಲ. ಬ್ಲೂ ಕಲರ್ ಇಷ್ಟ ಆಯಿತು ನನಗೆ. ಸ್ವಲ್ಪ ಈ ಥರ ಬ್ಲೂ ಕಲರ್ ನನಗೆ ನನ್ನ ಹತ್ರ ಇರಲಿಲ್ಲ, ಹಂಗಾಗಿ ತೊಗೊಂಡೆ. ಈ ಥರ ಒಂಥರ ಹೊಸ್ದಾಗಿ ಸಾಫ್ಟ್ ಸಿಲ್ಕ್, ಸಾಫ್ಟ್ ಮೆಟೀರಿಯಲ್ ಬಟ್ಟೆ ಇದು ಸ್ಯಾರಿ. ಈಗ ನಾನು ದಾರನೂ ಸಹ ಮೇಲೆ ಹಾಕ್ಕೊಂಡೆ. ದಾರ ಕರೆಕ್ಟಾಗಿ ಹಾಕ್ಕೊಂಡಾಗ ನಮಗೆ ಕೆಳಗೊಂದು ಹೊಲಿಗೆ ಮೇಲೊಂದು ಹೊಲಿಗೆ ಬಂದಾಗ ಕರೆಕ್ಟಾಗಿ ಅದು ನಮಗೆ ನೀಟಾಗಿ ಸ್ಟಿಚಿಂಗು ಬರುತ್ತೆ. ನೀವು ಲೂಸ್ ಸ್ಟಿಚಿಂಗ್ ಮಾಡ್ಕೊಕೊಂಡ್ರೆ ನಿಮ್ಮ ಇಷ್ಟ ಮಾಡ್ಕೊಬೋದು, ಇಲ್ಲ ಒಂದು ಮೀಡಿಯಮಾಗಿ ಟೈಟಲ್ಲ ಇತ್ಲಾಗೆ ಲೂಸ್ ಸ್ಟಿಚಿಂಗು ಅಲ್ಲ, ಒಂಥರ ಮೀಡಿಯಮಾಗಿ ನೀವು ಸ್ಟಿಚಿಂಗ್ ಮಾಡ್ಕೊಬೋದು. ಈಗ ನಾವು ಈ ಥರ ಬಟ್ಟೆನ ರೆಡಿ ಮಾಡ್ಕೋಬೇಕಾಗತ್ತೆ. ಫಸ್ಟು ನಾವು ಫಾಲನ್ನು ಸಹ ರೆಡಿ ಮಾಡ್ಕೋಬೇಕು ಸ್ನೇಹಿತರೆ. ತಂದ ತಕ್ಷಣ ಅದನ್ನ ಸ್ವಲ್ಪ ನೀರಲ್ಲಿ ಅದನ್ನ ಎದ್ದು ಸುಮಾರು ಒಂದು 4-5 ಅವರ್ ಅದನ್ನ ಅದರಲ್ಲಿ ಬಿಟ್ಬಿಟ್ಟು ಆಮೇಲೆ ನಾವು ಕ್ಲೀನಾಗಿ ಅದನ್ನ ಹಿಂಡಿ ಆ ಫಾಲನ್ನು ನೀಟಾಗಿ ಅದನ್ನ ಸುಕ್ಕಾಗಲಿಲ್ದಂಗೆ ಒಣೆ ಹಾಕಿಬಿಟ್ಟು ನೀಟಾಗಿ ನಾವು ಆಮೇಲೆ ಅದು ಒಣಗಿದ ನಂತರ ಐರನ್ ಮಾಡಿಕೊಂಡು ನಾವು ಅದನ್ನ ಫಾಲನ್ನು ಸ್ಟಿಚ್ ಮಾಡಬೇಕಾಗತ್ತೆ. ಸೀರೆ ಮೇಲೆ ಉಲ್ಟಾ ಸ್ಯಾರಿಯನ್ನು ಇಟ್ಕೋಬೇಕಾಗತ್ತೆ, ನಾವು ಅದ್ರ ಮೇಲೆ ಫಾಲನ್ನು ಇಟ್ಕೋಬೇಕಾಗತ್ತೆ. ನಂತರ ಒಂದು 10 ಇಂಚಸ್ಗೆ ನಾವು ಇಲ್ಲಿ ಸೀರೆಯನ್ನು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. 10 ಇಂಚಸ್ ಬಿಟ್ಬಿಟ್ಟು ನಾವು ಫಾಲನ್ನು ಹಾಕ್ಕೋಬೇಕಾಗತ್ತೆ ಸ್ನೇಹಿತರೆ. ಸುಮಾರು ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ, ನೀವು ಸಹ ಸರ್ಚ್ ಮಾಡಿ. ಕೇವಲ ಒಂದು 10 ಮಿನಿಟ್ಸ್ ಒಳಗೆ ನೀವು ಆರಾಮಾಗಿ ಫಾಲ್ ಹಾಕ್ಬೋದು ಈಸಿಯಾಗಿ. ಇವತ್ತಿನ ಮಿಷಿನ್ ತುಂಬ ಚೆನ್ನಾಗಿ ಬರ್ತಾಯಿದ್ದಾವೆ ಎಲ್ಲ. ಈ ಮಿಷಿನ್ನು ತುಂಬ ಚೆನ್ನಾಗೇ ಬರುತ್ತೆ ಸ್ನೇಹಿತರೆ. ನಾನು ತಗೊಂಡಿರೋದು ಯಾವುದೇ ಪ್ರಾಬ್ಲಮ್ ಇಲ್ಲ. ಆಮೇಲೆ ಏನಾದರೂ ಸಣ್ಣ ಪುಟ್ಟ ಆದರೆ 1 ವರ್ಷ ಫ್ರೀ ಸರ್ವಿಸ್ ಇರುತ್ತೆ, ಮಾಡಿಕೊಡ್ತಾರೆ ನಮಗೆ. ತುಂಬ ಈಸಿಯಾಗಿ ಹೇಳ್ಕೊಡ್ತಾರೆ ಸ್ನೇಹಿತರೆ. ನೋಡಿರಿ, ನಾನಿವಾಗ ರೆಡಿ ಮಾಡ್ಕೊತ ಇದ್ದೆ. ನೈಟು ನಮಗೆ ಈ ಥರ ಲೈಟ್ ಇದ್ದಾಗ ಬೇರೆಯವ್ರಿಗೂ ಸಹ ಡಿಸ್ಟರ್ಬ್ ಆಗೋದಿಲ್ಲ. ನಾವು ಎಲ್ಲ ಲೈಟ್ಗಳನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಸಿಂಪಲ್ಲಾಗಿ ನಾವು ಈಸಿಯಾಗಿ ಆರಾಮಾಗಿ ಹೊಲ್ಕೋಬೋದು. ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ದಂಗೆ ನಾವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ದಾರನೂ ಸಹ ನಮಗೆ ಯಾವ ಥರ ಬರ್ತಾಯಿದೆ ಸ್ಟಿಚಸ್ ಎಲ್ಲ ಅಂತಲೂ ಸಹ ಈ ಒಂದು ಲೈಟಲ್ಲಿ ಗೊತ್ತಾಗುತ್ತೆ. ಆಮೇಲೆ ಏನಾದ್ರು ಪ್ರಾಬ್ಲಮ್ ಇದ್ದರೂ ಸಹ ತಕ್ಷಣ ಗೊತ್ತಾಗುತ್ತೆ ನಮಗೆ. ಬೇಗ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೋಬೋದು. ಕೆಲವರು ಬೆಳಿಗ್ಗೆ ಟೈಮಲ್ಲಿ ಆಗೋಲ್ಲ ಸ್ನೇಹಿತರೆ, ಕೆಲವರಿಗೆ ಕೆಲಸಗಳು ಬೇರೆ ಕೆಲಸ ಇರುತ್ತೆ, ಅರ್ಧಂಬರ್ಧ ಕೆಲಸಗಳಾಗಿರುತ್ತೆ. ಈ ಟೈಮಲ್ಲಿ ಕೆಲವರು ನೈಟ್ ಅವರು ಆ ಕೆಲಸನ ಪೂರ್ಣ ಮಾಡ್ಬೋದು ಆರಾಮಾಗಿ. ಈ ಥರ ಲೈಟ್ಗಳಿದ್ದಾಗ ಯಾರಿಗಾದ್ರೂ ಹೆಲ್ಪ್ ಆದರೆ ನಮ್ಗೆ ಅದೇ ಖುಷಿ. ನಮ್ಮ ಖುಷಿನ ನೋಡ್ರಿ ಸ್ನೇಹಿತರೆ, ಹೊರಗೆ ಆರಾಮಾಗಿ ಕೂತ್ಕೊಂಡಿದ್ದಾಳೆ. ಇವತ್ತಿನ ದಿನದಲ್ಲಿ ಏನೇನಾಯಿತು ಅಂತ ಹೇಳಿ ನಾನು ಒಂದು ದಿನ ಅವತ್ತು ನೈಟ್ ತಿರುಗಿ ಬೆಳಿಗ್ಗೆ ವಿಡಿಯೋ ಎರಡನ್ನೂ ಸಹ ನಿಮಗೆ ಒಂದೇ ಲಾಗಲ್ಲೇ ಹಾಕ್ತಾಯಿದ್ದೀನಿ. ಇದ್ದಕ್ಕಿದ್ದಂಗೆ ದಾರದಲ್ಲಿ ಒಂದು ಸ್ವಲ್ಪ ನಾವು ಈಗ ಬಟ್ಟೆ ಎಲ್ಲ ಹೊಲಿತಾ ಇರ್ತೀವಿ ನೋಡಿರಿ. ಹೊಸ ಮಿಷಿನ್ ಹಳೆ ಮಿಷಿನ್ ಎರಡೂ ಜೊತೆಗೆ ಇಟ್ಟಿದ್ದೀನಿ. ಆ ಕಡೆ ಹೊಸ ಮಿಷಿನ್ನು, ಈ ಕಡೆ ಹಳೆ ಮಿಷಿನ್ ಎರಡೂ ಸಹ ಜೊತೆಗೆ ಇದೆ. ಇದು ಹೊಸ ಮಿಷಿನ್ ಈ ಕಡೆ ಫಸ್ಟಿಗೆ ಇರೋದು, ಆ ಕಡೆ ಇರೋದು ಹಳೆ ಮಿಷಿನ್ನು ಸ್ನೇಹಿತರೆ. ನಾನು ದಾರ ಕೆಲವೊಂದು ಪ್ರಾಬ್ಲಮ್ ಇರುತ್ತೆ, ದಾರ ಸಿಕ್ಕಾಕೊಂಡ್ಬಿಟ್ಟಿತ್ತು ಮಿಷಿನಲ್ಲಿ. ನಾನು ಮಿಷಿನ್ನ ರಿಪೇರಿಗೆ ಕೊಟ್ಟಿದ್ದೆ. ಅಂದರೆ ರಿಪೇರಿ ಅಂದರೆ ಅದು ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು, ಸಣ್ಣದಾಗಿ, ದೊಡ್ಡದಲ್ಲ. ಬೇಗ ಅವರು ಫ್ರೀಯಾಗಿ ಸರ್ವಿಸ್ ಮಾಡಿಕೊಟ್ರು. ಇವತ್ತು ಮಿಷಿನ್ ಸರಿ ಆಯಿತು. ಹಾಗಾಗಿ ನೋಡಿ ಸ್ನೇಹಿತರೆ, ಈಗ ನಾವು ಇನ್ನೊಂದು ಮಿಷಿನ್ ಕೊಟ್ಬಿಟ್ರೆ ತಕ್ಷಣ ನಮಗೆ ಹಳೆ ಮಿಷಿನ್ ಪ್ರಾಬ್ಲಮ್ ಆಗುತ್ತೆ. ಆವಾಗ ನಾವು ಹಳೆ ಮಿಷಿನ್ ಕೊಡೋದ್ರಿಂದ ನಮಗೆ ತುಂಬ ಬೇಗ ಏನಾದರೂ ಸ್ಟಿಚ್ ಮಾಡೋದಿದ್ದರೆ ನಮಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಹಳೆ ಮಿಷಿನ್ ಕೊಡಬಾರ್ದು, ಎಮರ್ಜೆನ್ಸಿ ನಮಗೆ ಬರುತ್ತೆ. ನಾನು ಈಗ ಸೀರೆನ ಉಟ್ಕೊಂಡೆ, ಚೆನ್ನಾಗಿ ಬಂದಿದೆ ಸೀರೆ. ತುಂಬ ಲೈಟ್ ವೆಯ್ಟ್ ಇದೆ, ತುಂಬ ಸಾಫ್ಟಾಗಿದೆ ಸ್ಯಾರಿ, ತುಂಬ ಗ್ರ್ಯಾಂಡಾಗೂ ಇದೆ. 250 ರುಪೀಸ್ ಸ್ಯಾರಿ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೆ. ಇವಾಗ ನಾನು ನೋಡಿಕೊಂಡೆ ನನ್ನ ಬ್ಲೌಸ್ಗೆಲ್ಲ ಹೆಂಗೆ ಸೆಟ್ ಆಗುತ್ತೆ ಈ ಸ್ಯಾರಿ, ಕರೆಕ್ಟ್ ಆಯಿತಾ ಅಂತ ಹೇಳಿ. ನಮ್ಮ ಖುಷಿ ನಾನು ಆಟ ಆಡ್ತಾಯಿದ್ವಿ ಸ್ವಲ್ಪ ಹೊತ್ತು. ನಂತರ ನಾನು ಸ್ವಲ್ಪ ನಮ್ಮ ಒಂದು ಫ್ರೀ ಟೈಮಲ್ಲಿ ನಮ್ಮ ಖುಷಿ ಜೊತೆ ನಾನು ತುಂಬ ಇರೋಕ್ಕೆ ಇಷ್ಟಪಡ್ತೀನಿ. ಭಾನುವಾರ ದಿವಸ ಫುಲ್ ಡೇ ಅವಳ ಜೊತೆನೇ ನಾವು ಇರ್ತೀವಿ. ಆದರೆ ಬೇರೆ ಟೈಮಲ್ಲಿ ಸ್ವಲ್ಪ ನಮ್ಮದು ಕೆಲವೊಂದು ಬ್ಯುಸಿ ಕೆಲಸಗಳು ಮತ್ತು ನಮ್ಮ ಬೇರೆ ಬಿಸ್ನೆಸ್ ಇರೋದ್ರಿಂದ ನಾವು ಅವಳ ಹತ್ರ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಆದರೂ ಸಹ ಅವಳನ್ನ ನಾವು ಬಿಟ್ಟಿರೋದಿಲ್ಲ. ಅವಳು ಸಹ ತುಂಬ ಫ್ರೀ ಬರ್ಡ್ ಆಗಿದ್ದಾಳೆ.
ನಾವು ಯಾವತ್ತೂ ಕಟ್ಟೋದಿಲ್ಲ ಸ್ನೇಹಿತರೆ. ಕಟ್ಟಾಕಿ ನಾವು ಯಾವ ಪ್ರಾಣಿನೂ ನಾವು ಸಾಕೋದಿಲ್ಲ. ನಮ್ಮ ಮನೇಲಿ ನಾವೆಲ್ಲ ಹೆಂಗೆ ಓಡಾಡ್ತೀವೋ ಅವಳು ಸಹ ಎಲ್ಲ ಕಡೆನೂ ಆರಾಮಾಗಿ ಓಡಾಡ್ಕೊಂಡು ಇದ್ದಾಳೆ. ಮತ್ತು ನಾವು ಅವಳನ್ನ ಯಾವುದೇ ಇದನ್ನು ಮಾಡ್ತಾಯಿಲ್ಲ. ತುಂಬ ಅವಳಿಗೆ ಹೊರಗೆ ಬಿಡೋಕ್ಕೆ ಹೆದರಿಕೆ. ಯಾಕೆಂದರೆ ಅಲ್ಲಿ ಸ್ವಲ್ಪ ಏನಾದ್ರು ಬೇರೆ ಪ್ರಾಣಿಗಳು ಏನಾದ್ರು ಒಂದು ಕಡಿಯೋದಾಗಲಿ ಏನಾದ್ರು ಪ್ರಾಬ್ಲಮ್ ಆದರೆ ಅದಕ್ಕೆ ಏನಾದ್ರು ಇನ್ಫೆಕ್ಷನ್ ಆದರೆ ಅಂತೇಳಿ ನಾವು ಹೊರಗೆ ಬಿಡೋದಿಲ್ಲ ಸ್ನೇಹಿತರೆ. ಇದಕ್ಕೂ ಎಲ್ಲ ನಾವು ಹಾಸ್ಪಿಟಲ್ಗೆಲ್ಲ ತೋರಿಸ್ತೀವಿ. ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಏನಾದರೂ ಇದ್ದರೆ. ಆದರೆ ಇವು ನಮ್ಮ ದೇಶದ ಪ್ರಾಣಿಗಳು, ನಮ್ಮ ಭಾರತ ದೇಶದ ಪ್ರಾಣಿಗಳಾಗಿರೋದ್ರಿಂದ ಇವು ತುಂಬ ನಮಗೆ ಈಸಿ ಇವನ್ನ ಸಾಕೋದು. ಇವು ಯಾವುದಕ್ಕೂ ಬೇಗ ನಮ್ಮ ವಾತಾವರಣಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊತವೆ. ಮತ್ತು ನಮಗೆ ತುಂಬ ಈಸಿ ಮೇಂಟೆನೆನ್ಸು. ನಮಗೆ ಈ ನಮ್ಮ ಖುಷಿ ಅಂತೂ ತುಂಬ ನಮಗೆ. ಅವಳು ತುಂಬ ಹೆಲ್ತಿಯಾಗಿದ್ದಾಳೆ ಸ್ನೇಹಿತರೆ. ಅವಳು ಫುಡ್ಡು ಅಷ್ಟೇ, ಏನಾದರೂ ಅಷ್ಟೇ ಅವಳು ಏನೂ ಹೆಚ್ಚಿಗೆ ಏನೂ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ತುಂಬ ಚೆನ್ನಾಗಿ ಆಟ ಆಡ್ತಾಳೆ ನಮ್ಮ ಖುಷಿ. ಆಮೇಲೆ ತುಂಬ ನಮಗೆ ಅವಳಿದ್ದರೆ, ಅವಳಿಲ್ಲ ಅಂದರೆ ನಮಗೆ ಒಂದು ಕ್ಷಣ ಇರೋಕ್ಕಾಗಲ್ಲ ಸ್ನೇಹಿತರೆ. ಆ ಥರ ಆಗಿಬಿಡುತ್ತೆ ನನಗೆ. ಅಂದರೆ ನಾವು ಎಷ್ಟು ಪ್ರೀತಿ ಮಾಡ್ತವೆ ಅಂದರೆ, ನಾವೊಂದು ತುತ್ತು ಅನ್ನ ಹಾಕಿರ್ಬೋದು, ಅಷ್ಟು ಬಿಟ್ಟರೆ ಅವು ನಮ್ಮನ್ನು ಎಷ್ಟು ಹಚ್ಕೊತವೆ, ಎಷ್ಟು ಪ್ರೀತಿ ಮಾಡ್ತವೆ. ನಮಗೇನಾದರೂ ಬೇಜಾರಾದರೂ ಸಹ ತಕ್ಷಣ ಗೊತ್ತಾಗುತ್ತೆ. ನಮಗೆ ಖುಷಿ ಆದರೂ ಸಹ ತಕ್ಷಣ ಗೊತ್ತಾಗುತ್ತೆ ಸ್ನೇಹಿತರೆ. ನಮ್ಮ ಖುಷಿ ಏನೋ ಯೋಚನೆ ಮಾಡ್ತಾಯಿದ್ದಾಳೆ ನೋಡಿ ಫ್ರೆಂಡ್ಸ್. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂತ ನನ್ನ ಭಾವನೆ. ಹೊಸಬ್ರು ಯಾರಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸ್ನೇಹಿತರೆ, ಯಾರಾದರೂ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮದು ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಇದ್ದರೆ ಹೇಳಿ, ನಾನು ಸಪೋರ್ಟ್ ಮಾಡ್ತೀನಿ. ಧನ್ಯವಾದಗಳು ಎಲ್ಲರಿಗೂ.